ವಿದ್ಯುದಿಂದ ನಮ್ಮ ಆಟೋ ಚಾಲಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಇವತ್ತು ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ ಬಾರಿ ಕೋವಿಡ್ ಸಮಯದಲ್ಲಿ ಅವ್ರು ಕೊಡುವಂತ ಸೇವೆ ನಿಜಕ್ಕೂ ಎಷ್ಟೋ ದೊಡ್ಡವರಿರ್ಲಿ ಅವ್ರು ಎಷ್ಟು ಅನುಕೂಲ ಮಾಡ್ತಾರೆ ಜನಕ್ಕೆ ಅಂದ್ರೆ ಅಷ್ಟು ಅನುಕೂಲ ಮಾಡ್ತಾರೆ. ಆದ್ರೆ ಇವತ್ತು ಅವ್ರಿಗೆ ಪ್ರತಿ ದಿವಸ 500 ರೂಪಾಯಿ ಸಂಪಾದನೆ ಮಾಡೋದು ಕೂಡ ಕಷ್ಟ. ಅವ್ರಿಗೆ ಮನೆಯಲ್ಲಿ 2-3 ಜನ ಮಕ್ಕಳಿರ್ತಾರೆ. ಹೆಂಡತಿ ಮಕ್ಕಳನ್ನ ಕುಟುಂಬದವ್ರನ್ನ ತಂದೆ ತಾಯಿನ ಎಲ್ಲ ಸಾಕ್ಬೇಕು ಅವರು. ಆದ್ರೆ ಅವ್ರ ಕೂಲಿ ಕೂಡ ಸಿಗಲ್ಲ ಇವತ್ತು 500 ರೂಪಾಯಿ ಕೂಡ. ಆ ಉದ್ದೇಶಕ್ಕೋಸ್ಕರ ಕೋವಿಡ್ ಸಮಯದಲ್ಲಿ ನಾವು ಆಟೋ ಚಾಲಕರನ್ನ ಗುರುತಿಸಿ ಪ್ರತಿಯೊಬ್ಬರಿಗೆ ಏನಾದ್ರು ಅನುಕೂಲ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆ ಸಮಯದಲ್ಲಿ ಕೂಡ ನಾವು ರೇಷನ್ ಕಿಟ್ಗಳೆಲ್ಲ ಕೊಡುವಂತ ಕೆಲಸ ಮಾಡಿದ್ರೆ ದಿವಸನೂ ಕೂಡ ಒಂದೊಂದು ದಿವಸ ಕೂಡ ಅಲ್ಲೇ ಹಾಕೊಂಡು ಕಾಯ್ಕೊಂಡಿರ್ಬೇಕು. ಗ್ಯಾಸ್ ಇಲ್ಲಾಂದ್ರೆ ಆಟೋಗಳು ಓಡಲ್ಲ, ಆಟೋ ಓಡಿಲ್ಲ ಅಂದ್ರೆ ಅವ್ರ ಜೀವನ ಮಾಡಕ್ ಆಗಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಕಡೆಯಿಂದ ನಮ್ಮ JDS ಪಕ್ಷದ ಮುಖಂಡರುಗಳೆಲ್ಲ ಸೇರಿ ನಮ್ಮ ಕಡೆಯಿಂದ ಅವ್ರನ್ನ ಗುರುತಿಸುವಂತದ್ದಾಗಬೇಕು, ನಮ್ಮ ಕಡೆಯಿಂದ ಅವ್ರಿಗೊಂದು ಏನೋ ಸಣ್ಣ ಸೇವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ಇವತ್ತು ದಿನಸಿ ಕಿಟ್ಗಳು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಇದೇನೋ ಎಲೆಕ್ಷನ್ಗೆ ಇನ್ನೊಂದು ಕೊಡುವಂತದಲ್ಲ. ಎಲೆಕ್ಷನ್ ಇನ್ನೂ 2 ವರ್ಷ ಇದೆ. ಯಾರೋ ಮಹಾನ್ ಭಾವ ಮನೆ ಭಾಷಣಗಳು ಮಾಡ್ತಾ ಇದ್ರು, ನೋಡ್ತಾ ಇದ್ರಿ ನಾವು. ಎಲೆಕ್ಷನ್ ಇನ್ನೂ 2 ವರ್ಷ ಇದೆ, ಇವಾಗಲೇ ಶುರು ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಏನು ಕೋವಿಡ್ ಸಮಯದಲ್ಲಿ ನಾವು ಆಟೋ ಚಾಲಕರಿಗೆ ಗುರುತಿಸಿ ಅವತ್ತು ಕೂಡ ಸಹಾಯ ಮಾಡಿದ್ರೆ, ಅದೇ ರೀತಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನ ಬಡವರು ಯಾರು ಕಷ್ಟದಲ್ಲಿದ್ದಾರೆ ಗುರುತಿಸುವಂತದ್ದಾಗಬೇಕು ಅಂತ ಹೇಳಿ ಅವ್ರು ಕೊಟ್ಟಂತ ಸಂವಿಧಾನಕ್ಕೆ ನಮ್ಮ ಚಾಲಕರಿಗೆ ಗುರುತಿಸಿ ನಾವು ಅವ್ರಿಗೆ ಸಹಾಯಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಇದೀವಿ. ಹಾಗೆ ರೇಷನ್ ಕಿಟ್ ಕೂಡ ಜೊತೆದಲ್ಲಿ ಅವ್ರಿಗೂ ಕೂಡ ಗ್ಯಾಸ್ ಕೂಡ ಉಚಿತವಾಗಿ ಗ್ಯಾಸ್ ಹಾಕೊಂಡು ಹೋಗೋದಕ್ಕೂ ಕೂಡ ಕೂಪನ್ ಕೊಡ್ತೀವಿ. ಅದನ್ನ ಇಲ್ಲಿ ರಾಮೇಗೌಡರು ಪೆಟ್ರೋಲ್ ಬ್ಯಾಂಕ್ ಹೋಗಿ ತಾವೆಲ್ಲ ಹಾಕ್ಸ್ಕೊಬೇಕು.